ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಕಾರ್ತಿಕ್ ಝೇವಿಯರ್. ಎಸ್, ದುನಿಯಾ ವಿಜಯ್ ಅವರು ಸಲಾಗ ಹಾಗೂ ಭೀಮಾ ಸಿನಿಮಾ ಡೈರೆಕ್ಟ್ ಮಾಡಿ ಆಲ್ರೆಡಿ ಗೆದ್ಬಿಟ್ಟಿದ್ದಾರೆ. ಈಗ 3ನೇ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ರೆ ಅದು ನಮ್ಮ ರಾಯಲ್ ಸ್ಟಾರ್ ವಿನಯ್ ರಾಜ್ಕುಮಾರ್ಗೆ. ಆ ಸಿನಿಮಾದ ಟೈಟಲ್ ಸಿಟಿ ಲೈಟ್ಸ್ ಅಂತ. ಈ ಸಿನಿಮಾದ ಫಸ್ಟ್ ಲಿರಿಕಲ್ ಸಾಂಗ್ ನ ಇವತ್ತು ರಿಲೀಸ್ ಮಾಡಿದ್ದಾರೆ. ಸೊ ಸಾಂಗ್ ಹಿಂಗಿದೆ, ಏನ್ ಕತ್ತಿನ ಅದನ್ನ ಒಟ್ಟಿಗೆ ನೋಡ್ಕೊಂಬರೋಣ ಬನ್ನಿ. ಎಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನ್ ಗುರು, ಸ್ಟಾರ್ಟಿಂಗ್ ಅಲ್ಲೇ ಬದುಕಕ್ ಬಿಡ್ರು ಅಂತಾರೆ. ಹಂಗಾದ್ರೆ ಹೆವಿ ಅವಳಿ ರೌಡಿಸಮ್ ಇರೋಂಗೈತೆ ಸ್ಟೋರಿಲಿ. ನೋಡೋಣ. ಇಂಟ್ರೊಡ್ಯೂಸಿಂಗ್ ಮನೀಷಾ ವಿಜಯ್ ಕುಮಾರ್, ವಿನಯ್ ರಾಜ್ಕುಮಾರ್, ಚರಣ್ ರಾಜ್ ಮ್ಯೂಸಿಕ್. ಆಕ್ಚುಲಿ ಸಾಂಗ್ ನ ಮೇಕಿಂಗ್ ವಿಡಿಯೋ ಜೊತೆ ಸಿನಿಮಾದು ಲಿರಿಕಲ್ ಹಂಗೆ ಜಾಯಿನ್ ಮಾಡಿದ್ದಾರೆ. ಯಾಕ ನೋಡ್ತೀರಾ ಲಿರಿಕ್ಸ್ ಮಾಮೂಲಿ ಸ್ಲ್ಯಾಂಗ್ ತರ ಇಲ್ಲ, ಇದು ಶಿವಾಜಿ ನಗರ್ ಲೋಕಲ್ ಸ್ಲ್ಯಾಂಗ್ ತರ ಇದೆ. ಲ್ಯಾಂಗ್ವೇಜ್ ಹಂಗೆ ಬರ್ತಿದೆ, ಹೆವಿ ಮಾಸ್ ಆಗಿದೆ. ವಿನಯ್ ರಾಜ್ಕುಮಾರ್ ತಿಲಕ ಇಟ್ಬಿಟ್ಟು ಹಂಗೆ ಪಕ್ಕ ರೌಡಿ ತರನೇ ಕಾಣಿಸ್ತಾರೆ ಲುಕ್ ಅಲ್ಲಿ. ನೋಡೋಣ. ಒಂದು ಕಡೆಯಿಂದ ಎಲ್ಲಾರ್ಗೂ ಕೊಡ್ತೀನಿ. ಇದ್ರ ಲಿರಿಕ್ಸ್ ಬರ್ದಿರೋದು ಅಂಕಿತ್ ಕುಮಾರ್ ಅಂತ. ಹೆವಿ ಮಾಸ್ ಆಗಿ ಬರ್ದವ್ರೆ. ಅದು ಆತರ ಲೋಕಲ್ ಸ್ಲ್ಯಾಂಗ್ ಅಲ್ಲಿ ಬರ್ದವ್ರೆ. ಸಕ್ಕದಾಗಿ ಬಂದೈತಿ. ಅದಕ್ಕೆ ಡೈರೆಕ್ಷನ್ ವಿಜಯ್ ಕುಮಾರ್. ಗೊತ್ತಲ್ವಾ, ಸಲಾಗ ಭೀಮಲ್ ಹೆಂಗ್ ಕೊಟ್ಟಿದ್ರು, ಇದು ಹಂಗೆ ಕೊಡಂಗವ್ರೆ. ಹೆವಿ ರೈಮಿಂಗ್ ಆಗೋ ಐತೆ, ಸಕ್ಕದಾಗ ಮಾಸ್ ಆಗೋ ಐತೆ, ಹಂಗೆ ಕೊಡಂಗೈತೆ ಸಕ್ಕದಾಗಿ. ಆಕ್ಚುಲಿ ವಿನಯ್ ರಾಜ್ಕುಮಾರ್ಗೆ ಈ ತರ ಮಾಸ್ ಸಾಂಗ್ ಇದುವರೆಗೂ ಬಂದಿರ್ಲಿಲ್ಲ. ಸಕ್ಕದಾಗಿ ಬರ್ದವ್ರೆ. ನೋಡೋಣ. ಓಡು 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 ತಿರುಗ್ಬೇಡ ಹಿಂದೆ, ಯಮ್ಮನ್ ನಂಗೆ ಕಾಣಿಸ್ತೀನಿ ಅಣ್ಣಮ್ಮನ್ ಮುಂದೆ. ಯಾಕುಂದೆ ಅಂತ ನಿನ್ ಗನ್ಸ್ಬೇಕು ಮುಂದೆ. ಗುಡ್ ಮಾರ್ನಿಂಗ್ ಹೇಳಲ್ಲ, ಕಳ್ದೈತೆ ಸಂಡೆ. ತಿಳ್ಕೊಂಡು ಫೈಟ್ ಮಾಡು ಅಲ್ಕ ನನ್ ಮಗನೆ. ಬೈಕ್ ಬಂದಿ ಪೊಗಳು ಮಾಡ ಪಾಡ್ಕೋಯ ಮಗನೆ. ಎಂತಂಟೆ ಬರ್ಮಾಡ ಉದ್ದು ಸುಪ್ಪಲ್ಲು ಅಮ್ಮಣೆ ಬಂದಾಕ ಪುಲ್ಲು. ನಂಗೆ ನಿಯತ್ಕಾರ್ ಮನ್ಸು ಕ್ರೇಜಿ ಆಗೈತೆ ಗುರು. ಸ್ಲ್ಯಾಂಗ್ ಮಾತ್ರ ಗ್ಯಾರಂಟಿ. 1 ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಅಲ್ಲಿ ಪಕ್ಕಾ ನಿಮ್ ತಲೆಗೆ ಹೋಗುತ್ತೆ. ಆ ತರ ಐತೆ ಲಿರಿಕ್ಸ್. ಮಸ್ತ್ ಆಗೈತೆ, ಹೆವಿ ಮಾಸ್ ಆಗೈತೆ. ಹೆವಿ ಲೋಕಲ್ ಆಗೇ ತೆಗಿತಾರೆ. ಏನ್ ದೊಡ್ಡ ದೊಡ್ಡ ಸೆಟ್ಗಳೇನ್ ಹಾಕಿಲ್ಲ. ಚಿಕ್ಕ ಚಿಕ್ಕ ಏರಿಯಾಗಳು, ಸ್ಲಮ್ಗಳಲ್ಲೇ ಸಕದಾಗಿ ಶೂಟ್ ಮಾಡ್ತಾವ್ರೆ. ಹೆವಿ ಮಾಸ್ ಆಗಿ ಕಾಣಿಸ್ತವ್ರೆ. ಲುಕ್ ನೋಡೋಗುರು, ಸ್ವಾಗ್ ನೋಡೋಗುರು. ವಿನಯ್ ರಾಜ್ಕುಮಾರ್ ಈ ತರ ಕಾಣಿಸ್ಕೊಂಡಿರ್ಲಿಲ್ಲ ಇದುವರೆಗೂ. ಪೆಪೆಲ್ ಬಂದಿತ್ತು, ಬಟ್ ಇದು ಬೇರೆ ಲೆವೆಲ್ ಕಾಣಿಸ್ತಾ ಇದೆ. ನಾನು ವಿಡಿಯೋಕ್ಕೆ ಸ್ಲೇಟು, ಎಷ್ಟೋ ಜನ ಹೊಟ್ಟೆ ಊರಿಗೆ ಮಾಡೋದೆ ಏಟು. ಒಣಕ್ಷಿಶ್ ತಿಂದೋಟು ದೌಲತ್ತು ಪೇಶಿ. ಡ್ರ್ಯಾಗರ್ ನುಕ್ಸ್ನಾಕ ಬರುದಿಲ್ಲ ಪೇಶಿ. ಸತ್ತಿಲ್ದೆ ನಿಂಗೋಡಿ ಕಳಿಸ್ತೀನಿ ಕಾಶಿ. ಗೊತ್ತಿಲ್ದೆ ಹುಟ್ಟಿದ್ದೆ ಗೊತ್ತಿಲ್ಲ ರಾಶಿ. ಪೇರೆಂಟ್ಸ್ಗೆ ಯಾವತ್ತೂ ಮುಗಿಸ್ಬೇಡ ಹೊಟ್ಟೆ, ಅವ್ರ ಮಾತು ಕೇಳಿಲ್ಲ ಜೈಲು. ಇವರ ಹೀರೋಯಿನು ಮನೀಷಾ ವಿಜಯ್ ಕುಮಾರ್, ದುನಿಯಾ ವಿಜಯ್ ಮಗಳು. ಆಕ್ಚುಲಿ ಲಿರಿಕ್ಸ್ ಸಕ್ಕದಾಗಿ ಬಂದಿದೆ. ರಾಶಿ, ಕಾಶಿ ಚೆನ್ನಾಗಿ ಬರ್ತಾರೆ ರೈಮಿಂಗ್ ಆಗಿ. ಅಂಕಿತ್ ಕುಮಾರ್ ಸಕ್ಕದಾಗಿ ಬಂದಿದೆ. ಬೋರ್ಡ್ ಬೋರ್ಡ್ ಮೊಟ್ಟೆ ಅಂತವ್ರೆ. ಆಕ್ಚುಲಿ ಏನಾದ್ರು ಟಕ್ಲು ಅಂದ್ರೆ ಬೋರ್ಡ ಇರೋ ಅಂತವನೇ ಯಾವನಾದ್ರೂ ವಿಲ್ಲನ್ ಅವನ, ಏನ್ ಕತೆನ ಗೊತ್ತಿಲ್ಲ. ಬೋರ್ಡ್ ಬೋರ್ಡ್ ಮೊಟ್ಟೆ, ಬೋರ್ಡ್ ಬೋರ್ಡ್ ಮೊಟ್ಟೆ ಅಂತವ್ರೆ. ನೋಡೋಣ. ಬ್ಯಾಡ್ ಬಾಯ್ಸ್ ನ ನೋಡಿದಿರಾ? ಬ್ಯಾಡ್ ಗರ್ಲ್ಸ್. ಇದು ಬರೀ ಮೇಲ್ ಓರಿಯೆಂಟೆಡ್ ಅಲ್ಲ, ಫೀಮೇಲ್ ಓರಿಯೆಂಟೆಡ್ ಸೀನ್ಗಳಿದೆ. ಅದು ಹೆವಿ ಮಾಸ್ ಸೀನ್ಗಳು. ಫೀಮೇಲ್ ನ ಕೂಡ ಯೂಸ್ ಮಾಡಿ ಒಂದು ಸ್ಟೋರಿನ ಇನ್ಕ್ಲೂಡ್ ಮಾಡ್ಬಿಟ್ಟು ಮಾಡಿದ್ದಾರೆ. ಈ ಸತಿನೂ ಯಾಕೋ ಒಂದು ಒಳ್ಳೆ ಮೆಸೇಜ್ ಜೊತೆನೆ ಬರಂಗವ್ರೆ. ದುನಿಯಾ ವಿಜಯ್ ಅಂತೂ ಡೈರೆಕ್ಷನ್ ಅಲ್ಲಿ ನೆಕ್ಸ್ಟ್ ಲೆವೆಲ್. ಅದು ಮೆಸೇಜ್ ಬೇರೆ ಹುಡುಕ್ತಾರೆ ಅದರಲ್ಲಿ. ಅಂಕಿತ್ ಕುಮಾರ್ ಬರ್ದಿರೋದು. DOP ಶಿವಸೇನಾ, ಹರ್ಷ ಗೌಡ, ದೀಪಸ್ ಕುಮಾರ್.
ಗುರು ಚರಣ್ ರಾಜ್ ಅಂತೂ ಕೇಳ್ಬೇಡ ಗುರು, ನಮ್ಮ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಕಂಪೋಸರ್ ಅವ್ರಂತೂ ಏನ್ ಕೊಡ್ತಾರ ಗುರು. ಆ BGM ಹಂಗೈತೆ, ಹೆವಿ ಮಾಸ್ ಆಗೈತೆ, ಆ ಸ್ಲ್ಯಾಂಗ್ ಪಕ್ಕಾ ಸೂಟ್ ಆಗ್ತೈತೆ. ನೆಕ್ಸ್ಟ್ ಲೆವೆಲ್ ಗುರು. ಸಾಂಗ್ ಮಾತ್ರ ಸೈಕ್ ಆಗೈತೆ, ಲಿರಿಕ್ಸ್ ಹಂಗೆ ಐತೆ, ಕ್ಯಾಚಿ ಆಗೈತೆ. ಜೊತೆಗೆ ಮೇಕಿಂಗ್ ವಿಡಿಯೋನ ತೋರ್ಸವ್ರೆ, ಹೆವಿ ಬಜೆಟ್ ಹಾಕಿ ಏನೂ ಮಾಡ್ತಿಲ್ಲ, ಸ್ಲಮ್ಮಲ್ಲಿ ಬೇಕಾಗಿರೋ ಥರ ಸ್ಟೋರಿಗೆ ಹೆಂಗ್ ಬೇಕೋ ಆ ಥರ ಶೂಟ್ ಮಾಡ್ತವ್ರೆ. ಜೊತೆಗೆ ಇದು ಬರೀ ಮೇಲ್ ಓರಿಯೆಂಟೆಡ್ ಅಲ್ಲ, ಫೀಮೇಲ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಕತೆಗೆ ಬೇಕಾದಂಗೆ. ಈ ಸತಿನೂ ಏನೋ ಒಂದು ಒಳ್ಳೆ ಮೆಸೇಜ್ ಜೊತೆ ಬರ್ತಿದ್ದಾರೆ ಅನ್ನಿಸ್ತದೆ. ದುನಿಯಾ ವಿಜಯ್ ಅವ್ರ ಡೈರೆಕ್ಷನ್ನು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅದು ಮೇಕಿಂಗಲ್ಲೇ ಗೊತ್ತಾಗ್ತಿದೆ. ಇದರಲ್ಲಿ ತುಂಬ ಯೋಚನೆ ಮಾಡಿಬಿಟ್ಟು ಫೀಮೇಲ್ನ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ, ಉಮಾಶ್ರೀನೇ ಹಾಕೊಂಡಿದ್ದಾರೆ. ಅಲ್ಲೊಂದು ಟೀಮೇ ಕಾಣಿಸ್ತು ಒಂದಷ್ಟು ಜನದ್ದು. ಸಖತ್ ಪ್ಲ್ಯಾಂಡ್ ಆಗಿ ಸಖತ್ತಾಗಿ ಮಾಡ್ತವ್ರೆ. ಈ ಸತಿನೂ ಒಳ್ಳೆ ಇಟ್ಟು ಕೊಡ್ತಾರೆ. ಸಲಾಗ ಭೀಮಾ ಆಯಿತು, ಇದು ಹ್ಯಾಟ್ರಿಕ್ ಹೊಡಿತಾರೆ ಇದರಲ್ಲಿ. ಅದು ವಿನಯ್ ರಾಜ್ಕುಮಾರ್ಗೂ ಸಕ್ಸಸ್ ಇರಲಿಲ್ಲ, ಇದರಿಂದ ಒಳ್ಳೆ ಕಂಬ್ಯಾಕ್ ಆಗುತ್ತೆ ವಿನಯ್ ರಾಜ್ಕುಮಾರ್ಗೆ. ಈ ಥರ ಮಾಸ್ ಸಾಂಗ್ ಅವ್ರಿಗೆ ಇದುವರೆಗೂ ಬಂದೇ ಇಲ್ಲ ಯಾವುದೇ ಫಿಲಮಿಂದ. ಪೆಪೆಲ್ಲೂ ಈ ಥರ ಕೊಟ್ಟಿರಲಿಲ್ಲ, ಇದರಲ್ಲಿ ಮಾತ್ರ ಸಕ್ಕತ್ತಾಗಿ ಕೊಟ್ಟವ್ರೆ. ಅಂಕಿತ್ ಕುಮಾರ್ ಅವರ ಲಿರಿಕ್ಸ್ ಅಂತೂ ಸೈಕ್ ಆಗೈತೆ. ಅದಕ್ಕೆ ಚರಣ್ ರಾಜ್ ಅವ್ರ BGM ಮ್ಯೂಸಿಕ್ಕು ನೆಕ್ಸ್ಟ್ ಲೆವೆಲ್, ಟೋಟಲಿ ಬ್ಯಾಂಗರ್. ಸಿಟಿ ಲೈಟ್ಸಿಗೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಬರಲಿ. ಸೊ ಇದಾಗಿತ್ತು ನನ್ನ ರಿಯಾಕ್ಷನ್ ರಿವ್ಯೂ ಫಾರ್ ಸಿಟಿ ಲೈಟ್ಸ್ ಬಾವಾ ಸಾಂಗ್. ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.